ನಮಸ್ಕಾರ ಸ್ನೇಹಿತರೆ. ಸುರತ್ಕಲ್ನಲ್ಲಿ ನಡೆದ ದೈವದ ಕೋಲದ ನಂತರ ನಮ್ಮ ಪ್ರಯಾಣ ಸುರತ್ಕಲ್ನಿಂದ ಸುಮಾರು 65 ಕಿಲೋಮೀಟರ್ ದೂರದಲ್ಲಿರುವ ಪ್ರಸಿದ್ಧ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಕುಂಬ್ಳೆ. ಇದಿರುವುದು ನಮ್ಮ ಕರ್ನಾಟಕ ಹಾಗೂ ಕೇರಳ ಗಡಿಭಾಗದಲ್ಲಿರುವ ಕಾಸರಗೋಡು. ಈ ದೇವಸ್ಥಾನದ ಅತ್ಯಂತ ದೊಡ್ಡ ವಿಶೇಷತೆ ಏನೆಂದರೆ ಇಡೀ ಕೇರಳದಲ್ಲೇ ಕೆರೆಯ ಮಧ್ಯದಲ್ಲಿ ನಿರ್ಮಾಣಗೊಂಡಿರುವ ಏಕೈಕ ವಿಷ್ಣು ದೇವಾಲಯ. ಈ ದೇವಾಲಯವು ಸುಮಾರು 14ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಸ್ಥಳೀಯ ನಂಬಿಕೆಯ ಪ್ರಕಾರ ತಿರುವನಂತಪುರದ ಪ್ರಸಿದ್ಧ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯದ ಮೂಲಸ್ಥಾನ. ಈ ದೇವಸ್ಥಾನವನ್ನು ವಿಶ್ವದಾದ್ಯಂತ ಪ್ರಸಿದ್ಧಗೊಳಿಸಿದ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿನ ಪವಿತ್ರ ಮೊಸಳೆ. ಹಲವು ವರ್ಷಗಳ ಕಾಲ ಬಬಿಯ ಎಂಬ ಮೊಸಳೆ ದೇವಾಲಯದ ಕೆರೆಯಲ್ಲಿ ವಾಸಿಸುತ್ತಿತ್ತು. ಭಕ್ತರು ನೀಡುತ್ತಿದ್ದ ಪ್ರಸಾದವನ್ನೇ ಅದು ಸ್ವೀಕರಿಸುತ್ತಿತ್ತು. ಬಬಿಯ ನಿಧನದ ನಂತರ ಮತ್ತೊಂದು ಮೊಸಳೆ ಕಾಣಿಸಿಕೊಂಡಿದ್ದು, ಇದನ್ನು ಭಕ್ತರು ದೈವಿಕ ಸಂಕೇತವೆಂದೇ ಭಾವಿಸುತ್ತಾರೆ.